ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಪುಟ್ಟಗೌರಿ ಮದುವೆ ಕನ್ನಡತಿ ಸೀರಿಯಲ್ಗಳ ಮೂಲಕ ಗಮನ ಸೆಳೆದ ಪ್ರತಿಭಾನ್ವಿತ ನಟಿ ರಂಜನಿ ರಾಘವನ್ ಬಹುಮುಖ ಪ್ರತಿಭೆ. ನಟನೆ, ಸಾಹಿತ್ಯದಲ್ಲಿ ತೊಡಗಿದ್ದ ಕನ್ನಡತಿ ಇದೀಗ ಸಿನಿಮಾ ನಿರ್ದೇಶನಕ್ಕೆ ಮುಂದಾಗಿದ್ದಾರೆ. ಈ ವರ್ಷದ ಆರಂಭದಲ್ಲೇ ತಾವು ನಿರ್ದೇಶನ ಮಾಡ್ತಾ ಇರುವ ಗುಡ್ ನ್ಯೂಸ್ ಕುರಿತು ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಹೊಸ ವರ್ಷದ ದಿನ ನನ್ನ ಹೊಸ ಕೆಲಸದ ಬಗ್ಗೆ ಹೇಳಿಕೊಳ್ಳಲು ಭಯ, ಉತ್ಸಾಹ ಎರಡೂ ಇದೆ. ಈ ಹಿಂದೆ ಬರವಣಿಗೆ ಮತ್ತು ನಟನೆಯ ಮೂಲಕ ಕಥೆಗಳನ್ನ ತಲುಪಿಸೋ ಪ್ರಯತ್ನ ಮಾಡಿದ್ದೇನೆ. ಈಗ ಮೊದಲ ಬಾರಿಗೆ ಕಥೆಯೊಂದನ್ನ ದೊಡ್ಡ ಪರದೆಯ ಮೇಲೆ ನಿಮಗೆ ತೋರಿಸುವಂತ ಕೆಲಸ ನಡೆದಿದೆ. ಈ ಕತೆ ಹುಟ್ಟಿ 2 ವರ್ಷಗಳಾಗಿವೆ. 1.5 ವರ್ಷದಿಂದ ಇದರ ಚಿತ್ರಕಥೆಯನ್ನ ಬರೆದು ತಿದ್ದಿದ್ದೇನೆ. ಚಿತ್ರರಂಗದ ಹಲವಾರು ಜನರ ಸಹಾಯ, ಪ್ರೋತ್ಸಾಹದಿಂದ ನಮ್ಮ ನಿರ್ಮಾಪಕರಾದ ಡಾಕ್ಟರ್ ಆನಂದ್ ಮತ್ತು ರಾಮಕೃಷ್ಣ ಸುಬ್ರಹ್ಮಣ್ಯಂ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಬಗ್ಗೆ ಮಾತನಾಡುವ ಧೈರ್ಯ ಬಂದಿದೆ ಎಂದು ರಂಜನಿ ಫ್ಯಾನ್ಸ್ಗೆ ಸೋಷಿಯಲ್ ಮೀಡಿಯಾದ ಮೂಲಕ ಮಾಹಿತಿ ನೀಡಿದ್ರು. ಒಂದು 1000ಕ್ಕೂ ಹೆಚ್ಚು ಚಿತ್ರಕ್ಕೆ ಸಂಗೀತ ನೀಡಿರುವವರು ಇಳಿಯರಾಜ್. ರಂಜನಿ ಅವರ ಕಥೆಯನ್ನ ಮೆಚ್ಚಿ ಜೊತೆಗೆ ನಿಂತಿದ್ದಾರೆ. 2 ವರ್ಷಗಳ ಹಿಂದೆ ಇಳಿಯರಾಜ್ ರವರನ್ನ ಭೇಟಿಯಾದಾಗ ಕನ್ನಡದಲ್ಲಿ ಕತೆ ಹೇಳಮ್ಮ, ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಕೊಲ್ಲೂರು ಮೂಕಾಂಬಿಕೆ ನನ್ನ ಅವ್ವ ಎಂದು ಹೇಳಿದ್ರಂತೆ. ನಂತರ 3 ದಿನದಲ್ಲಿ ರಂಜನಿ ಕತೆ ತಮಗೆ ಬಹಳ ಹತ್ತಿರವಾಗಿದೆ, ಸಿನಿಮಾದ ಭಾಗವಾಗಲು ಇಚ್ಛಿಸ್ತೇನೆ ಎಂದು ಇಳಿಯರಾಜ್ ತಿಳಿಸಿದ್ರು. ಅಂದಹಾಗೆ ರಾಜಹಂಸ ಸಿನಿಮಾದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಂಜನಿ ಕಾಂಗಾರು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಸಾಹಿತಿಯಾಗಿಯೂ ಅವರು ಹೆಚ್ಚು ಜನಮನ್ನಣೆ ಪಡೆದಿದ್ದಾರೆ. ಇದೀಗ ಸಿನಿಮಾ ನಿರ್ದೇಶನ ಹೊಸದಾದ್ರೂ ಅವರೊಂದಿಗೆ ಚಿತ್ರರಂಗದ ಅನೇಕ ಗಣ್ಯರು ಸಾಥ್ ನೀಡಿದ್ದಾರೆ. ರಂಜನಿ ರಾಘವನ್ ಅವರ ಚೊಚ್ಚಲ ಸಿನಿಮಾದಲ್ಲಿ ನೆನಪಿರಲಿ ಪ್ರೇಮ್ ನಾಯಕ ನಟನಾಗಿದ್ದಾರೆ. ಇನ್ನು ಪ್ರೇಮ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಚಿತ್ರದ ಶೀರ್ಷಿಕೆಯನ್ನ ಬಹಿರಂಗಪಡಿಸಲಾಯಿತು. ಡಿಡಿ ಡಿಕ್ಕಿ ಎಂಬ ಹೆಸರಿನ ಈ ಚಿತ್ರವು ಪ್ರಸ್ತುತ ನಿರ್ಮಾಣ ಹಂತದಲ್ಲಿದ್ದು, ಜಂಟಲ್ಮ್ಯಾನ್ ನಿರ್ದೇಶಕ ಮತ್ತು ಕಾಟೇರ ಬರಹಗಾರ ಜಡೇಶ ಕೆ ಹಂಪಿ ಇದಕ್ಕೆ ನಿರ್ಮಾಪಕರಾಗಿದ್ದಾರೆ. ರಂಜನಿ ಅವರ ಕಥೆಯಿಂದ ತರುಣ್ ಸುಧೀರ್ ಮತ್ತು ಜಡೇಶ ಉತ್ಸುಕರಾಗಿದ್ದು, ಇವರು ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ನಿರ್ಮಾಪಕರಾಗಿ ಆಯ್ಕೆಯಾಗಿದ್ದಾರೆ. ಸಿನಿಮಾದ ಕಥೆಗೆ ನೆನಪಿರಲಿ ಪ್ರೇಮ್ ಮಾತ್ರ ನಾಯಕನಾಗಿ ಉತ್ತಮ ಪಾತ್ರ ನಿರ್ವಹಿಸಲು ಸಾಧ್ಯ ಎಂದು ಅವರನ್ನ ಆಯ್ದುಕೊಳ್ಳಲಾಯಿತು. ಆದರೆ ಪ್ರೇಮ್ ಆರಂಭದಲ್ಲಿ ಚಿತ್ರದ ಭಾಗವಾಗಲು ಆಸಕ್ತಿ ಹೊಂದಿರಲಿಲ್ಲ, ಏಕೆಂದರೆ ಅವರು ಮತ್ತೊಂದು ಕೌಟುಂಬಿಕ ನಾಟಕ ಅಥವಾ ಪ್ರಣಯ ಚಿತ್ರಕ್ಕಿಂತ ಹೆಚ್ಚಾಗಿ ಏನನ್ನಾದ್ರೂ ಹುಡುಕಿಕೊಳ್ತಾ ಇದ್ರು ಎಂದು ಹೇಳಿದ್ರು. ಆದಾಗ್ಯೂ ಕನಿಷ್ಠ ಪಕ್ಷ ಕಥೆಯನ್ನ ಕೇಳಿ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ತರುಣ್ ಒತ್ತಾಯಿಸಿದಾಗ ಅವರ ನಿರ್ಧಾರ ತಕ್ಷಣವೇ ಬದಲಾಯಿತು ಎಂದು ಸಿನಿಮಾದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಪ್ರೇಮ್ ಹೇಳಿದ್ರು. ಇನ್ನು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗ ವಿಹಾನ್ ಕೂಡ ನಟಿಸ್ತಾ ಇದ್ದಾರೆ. ರಂಜನಿ ಅವರ ಪ್ರಕಾರ ಈ ಚಿತ್ರವು ಉತ್ತಮ ಹಾಸ್ಯದೊಂದಿಗೆ ಭಾವನಾತ್ಮಕ ನಾಟಕವಾಗಿದೆ. ಡಿಡಿ ಡಿಕ್ಕಿ ಸಿನಿಮಾ ಇನ್ನು ಚಿತ್ರೀಕರಣ ಹಂತದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ದೊರೆಯಲಿದೆ ಎಂದು ನೂತನ ನಿರ್ದೇಶಕಿ ರಂಜನಿ ರಾಘವನ್ ತಿಳಿಸಿದ್ದಾರೆ. ಇದಾಗಿತ್ತು ಕನ್ನಡತಿ ಖ್ಯಾತಿಯ ರಂಜನಿ ಅವರ ಚೊಚ್ಚಲ ಸಿನಿಮಾದ ಕುರಿತಾದ ಮಾಹಿತಿ. ಮತ್ತಷ್ಟು ವಿಶೇಷ ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ಇದು 1 ಟಿವಿ.